ಗೆಟ್ ರೆಡಿ, ಸ್ಟಾರ್ಟ್. ಮಾನವನ ನಿಜವಾದ ಸಂಪತ್ತು ಆರೋಗ್ಯ. ಆಧುನಿಕ ಯುಗದಲ್ಲಿ ಮಾನವನಿಗೆ ಆರೋಗ್ಯ ಅತಿ ಮಹತ್ವದ ವಿಷಯವಾಗಿದೆ. ನಾಗರಿಕತೆ ಬೆಳೆದಂತೆ ವಿಜ್ಞಾನ ತಂತ್ರಜ್ಞಾನಗಳ ಉಪಯೋಗ ಹೆಚ್ಚಿದಂತೆಲ್ಲ ಮಾನವನ ಭೌತಿಕ ಸಂಪತ್ತು ಹೆಚ್ಚಿದೆ. ವೈಜ್ಞಾನಿಕ ಯುಗದಲ್ಲಿ ಮಾನವನಿಗೆ ಎಲ್ಲ ಸಂಗತಿಗಳು ಸಾಧ್ಯವಿದ್ದರೂ ಆತನಿಗೆ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಸಮರ್ಪಕವಾಗಿಲ್ಲ ಎಂದು ಹೇಳಬಹುದು. ಉದ್ದಿಮೆಗಳು, ನಗರೀಕರಣ, ಪರಿಸರ ಮಾಲಿನ್ಯ ಇವುಗಳ ಪರಿಣಾಮ ಮಾನವನ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿದೆ. ಆತನ ಶಕ್ತಿ, ಸಾಮರ್ಥ್ಯ, ಉತ್ಸಾಹ ಮತ್ತು ಚೈತನ್ಯಕ್ಕೆ ಧಕ್ಕೆ ಬರತೊಡಗಿದೆ. ಹಿಂದಿನ ಕಾಲದಲ್ಲಿನ ಮನುಷ್ಯ ಬಹುಶಃ ಈಗಿನ ಮಾನವನಿಗಿಂತ ಹೆಚ್ಚು ಆರೋಗ್ಯವಂತನಾಗಿದ್ದನು. ಕಾರಣ ಆತನಿಗೆ ಶುದ್ಧ ನೀರು, ಶುದ್ಧ ಹವೆ ಮತ್ತು ನಿಸರ್ಗದತ್ತವಾದ ಆಹಾರ ಇತ್ಯಾದಿಗಳ ಲಭ್ಯತೆ ಇತ್ತು. ಮಾನವನಿಗೆ ಆರೋಗ್ಯವೇ ನಿಜವಾದ ಸಂಪತ್ತು. ಆರೋಗ್ಯ ಭಾಗ್ಯವೇ ನಿಜವಾದ ಐಶ್ವರ್ಯ. ಆರೋಗ್ಯವಂತ ವ್ಯಕ್ತಿ ರಾಜನಿಗಿಂತಲೂ ಶ್ರೇಷ್ಠ ಎಂದು ಹೇಳುವುದರಲ್ಲಿ ಅರ್ಥವಿದೆ. ಜೀವನ ಸುಖ ಸಂತೋಷವಾಗಿರಲು ಮಾನವನಿಗೆ ಆರೋಗ್ಯ ಅವಶ್ಯ. ಆರೋಗ್ಯವಂತ ಮಾನವನಲ್ಲಿ ಬುದ್ಧಿಶಕ್ತಿ, ಲವಲವಿಕೆ, ಕಾರ್ಯಕ್ಷಮತೆ ಮತ್ತು ಉತ್ಸಾಹ ಹೆಚ್ಚಿರುತ್ತದೆ. ಆರೋಗ್ಯವೆಂದರೆ ವ್ಯಕ್ತಿ ಕೇವಲ ರೋಗಗಳಿಂದ ದೂರವಿರುವುದು ಮಾತ್ರ ಅಲ್ಲ. ಇದು ಒಂದು ದೈಹಿಕ ಮತ್ತು ಮಾನಸಿಕವಾಗಿ ಇರುವ ಒಳ್ಳೆಯ ಸ್ಥಿತಿ. ಮಾನವ ದೈಹಿಕವಾಗಿ ಶಕ್ತಿವಂತನಾಗಿರಬೇಕು. ಅತಿ ಸ್ಥೂಲಕಾಯವಾಗಲಿ ಅಥವಾ ಅತಿ ದುರ್ಬಲತೆಯಾಗಲಿ ಇರಬಾರದು. ಮಾನಸಿಕ ಪರಿಶುದ್ಧತೆ ಇರಬೇಕು. ಮಾನವನ ದೈಹಿಕ ಆರೋಗ್ಯ ರಕ್ಷಣೆಯಲ್ಲಿ ಆಹಾರದ ಪಾತ್ರ ಹಿರಿದಾಗಿದೆ. ಆಹಾರವಿಲ್ಲದೆ ಮಾನವ ಬದುಕಲಾರ. ಆದರೆ ಆಹಾರ ಸೇವನೆಗಾಗಿಯೇ ಮಾತ್ರ ಬದುಕಬಾರದು. ಆಹಾರ ಮಿತವಾಗಿರಬೇಕೇ ಹೊರತು ಅತಿಯಾಗಿರಬಾರದು. ಒಂದು ಹೊತ್ತು ಉಣ್ಣುವವ ಯೋಗಿ, 2 ಹೊತ್ತು ಉಣ್ಣುವವ ಭೋಗಿ ಮತ್ತು 3 ಹೊತ್ತು ಉಣ್ಣುವವನನ್ನು ಹೊತ್ತುಕೊಂಡು ಹೋಗಿ ಎಂಬ ಮಾತಿನಲ್ಲಿ ಮಿತ ಆಹಾರ ಸೇವನೆಯ ಮಹತ್ವ ಕಾಣಬಹುದು. ನಮ್ಮ ಆಹಾರ ಸಮತೂಕದ ಆಹಾರವಾಗಿರಬೇಕು. ಪೌಷ್ಟಿಕ ಅಂಶಗಳನ್ನು ಒಳಗೊಂಡಿರಬೇಕು. ಖನಿಜಗಳು, ಲವಣಗಳು, ಗೆಡ್ಡೆ ಗೆಣಸುಗಳು, ಹಣ್ಣು ಹಂಪಲುಗಳು ಇತ್ಯಾದಿಗಳನ್ನು ಒಳಗೊಂಡ ಪರಿಪೂರ್ಣ ಆಹಾರವಾಗಿರಬೇಕು. ಸಾಮಾನ್ಯವಾಗಿ ಪ್ರತಿಯೊಬ್ಬರೂ ಕೆಲವು ಮುಖ್ಯ ಆಹಾರ ಅಂಶಗಳನ್ನು ಒಳಗೊಂಡ ಪದಾರ್ಥಗಳ ಬಗೆಗೆ ಅವಶ್ಯಕವಾಗಿ ತಿಳಿದುಕೊಳ್ಳಬೇಕು. ದೇಹಕ್ಕೆ ಅವುಗಳ ಪ್ರಯೋಜನವನ್ನು ತಿಳಿದುಕೊಳ್ಳಬೇಕು. ಖಾದ್ಯ ತೈಲದ ವಸ್ತುಗಳಲ್ಲಿ ಕೊಬ್ಬಿನ ಅಂಶ ಹೆಚ್ಚಿರುತ್ತದೆ. ಉದಾಹರಣೆಗೆ ಶೇಂಗಾ, ತೆಂಗು ಇತ್ಯಾದಿ. ದೇಹದ ಮೂಳೆಗಳ ರಕ್ಷಣೆಗೆ ಹಾಲು, ಮೀನು, ಮಾಂಸದಂತಹ ಖನಿಜ ಲವಣಗಳ ಅವಶ್ಯಕ. ದ್ವಿದಳ ಧಾನ್ಯ, ಮೊಟ್ಟೆ, ಮೀನು, ಹಾಲು ಮುಂತಾದವುಗಳಲ್ಲಿ ಪ್ರೋಟೀನ್ ಅಂಶ ಹೆಚ್ಚಿರುತ್ತದೆ. ಜೀರ್ಣಕ್ರಿಯೆಯ ಸುಗಮತೆಗೆ ಹಸಿರು ಸೊಪ್ಪು ಇತ್ಯಾದಿ ಅವಶ್ಯಕ. ಸಾಮಾನ್ಯವಾಗಿ ಊಟವನ್ನು ಸರಿಯಾದ ವೇಳೆಗೆ ಮಾಡಬೇಕು. ನಾಲಿಗೆಗೆ ರುಚಿಕರವಾದ ಕರಿದ ಮತ್ತು ಮಸಾಲೆ ಸಾಮಾನುಗಳಿಂದ ಮಾಡಲ್ಪಟ್ಟ ಪದಾರ್ಥಗಳನ್ನು ಕಡಿಮೆ ಬಳಸಬೇಕು. ಊಟದ ನಂತರ
ಹಣ್ಣು ಹಂಪಲುಗಳಲ್ಲದೆ ಹೆಚ್ಚಾಗಿ ನೀರು ಕುಡಿಯಬೇಕು. ಮಾನವನಿಗೆ ದೈಹಿಕ ಆರೋಗ್ಯದಷ್ಟೇ ಮುಖ್ಯವಾದುದು ಆತನ ಮಾನಸಿಕ ಆರೋಗ್ಯ. ಇದು ಹಲವಾರು ಬಾಹ್ಯ ಸಂಗತಿಗಳ ಮೇಲೆ ಅವಲಂಬಿತ ಆಗಿರುತ್ತದೆ. ಮಾನವನ ಮನಸ್ಸು ಅದ್ಭುತವಾದ ಶಕ್ತಿಯನ್ನು ಪಡೆದಿದೆ, ಅಷ್ಟೇ ಚಂಚಲವೂ ಆಗಿದೆ. ಒಳ್ಳೆಯ ಅಭ್ಯಾಸ, ಉತ್ತಮರ ಸ್ನೇಹ, ಉತ್ತಮ ಸಂಸ್ಕೃತಿ, ನಡೆ ನುಡಿ ಇವು ಮನಸ್ಸನ್ನು ಉಲ್ಲಾಸವಾಗಿ ಇಡಬಲ್ಲವು. ಪ್ರತಿಯೊಬ್ಬರೂ ತಾವು ಮಾಡುವ ಕಾರ್ಯ ಹಾಗೂ ವೃತ್ತಿಗಳಲ್ಲಿ ಉತ್ಸಾಹದಿಂದ ಲವಲವಿಕೆಯಿಂದ ವರ್ತಿಸಬೇಕು. ಕೆಲಸದ ನಂತರ ವಿಶ್ರಾಂತಿ ಮತ್ತು ಒಳ್ಳೆಯ ಮನರಂಜನೆ ಮಾನಸಿಕವಾಗಿ ವ್ಯಕ್ತಿಗೆ ಅವಶ್ಯಕವಾಗಿವೆ. ಮಾನಸಿಕ ಸ್ಥಿತಿಯನ್ನು ವಿಕರಗೊಳಿಸುವ ಚಟುವಟಿಕೆಗಳಿಂದ ಮತ್ತು ಪದಾರ್ಥ ಸೇವನೆಯಿಂದ ದೂರವಿರಬೇಕು. ಧೂಮಪಾನ ಮತ್ತು ತರಿಸುವ ಹಲವಾರು ವಸ್ತುಗಳಿಂದ ಜನ ದೂರವಿರಬೇಕು. ಇವುಗಳಿಂದ ಮನುಷ್ಯರಿಗೆ ಹಲವಾರು ರೋಗಗಳು ಬರುವುದಲ್ಲದೆ ಮಾನಸಿಕ ಸ್ಥಿತಿಯೂ ಸಹ ಹದಗೆಡುತ್ತದೆ. ಮಾನವನಿಗೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯಗಳು ಲಭ್ಯವಾಗಬೇಕಾದರೆ ಉತ್ತಮ ಆಹಾರ ಮತ್ತು ಉತ್ತಮ ವಿಚಾರ, ಕ್ರಿಯಾಶೀಲತೆ, ವ್ಯಾಯಾಮ ಇವು ಬೇಕು. ನಮ್ಮ ಉಡುಪು, ಸ್ವಚ್ಛತೆ, ವಿಶ್ರಾಂತಿ, ಮನರಂಜನೆ ವಿಧಾನ ಇತ್ಯಾದಿ ಸಂಗತಿಗಳು ಪರಿಣಾಮ ಬೀರುತ್ತವೆ. ಮಾನವನ ಪ್ರಗತಿ ಸಾಧಿಸಿದಂತೆ ನಾಗರಿಕತೆಯ ಜೊತೆಗೆ ರೋಗಗಳು ಬೆಳೆಯುತ್ತವೆ. ಕಾರ್ಯದರ್ಶಿ, ಕರ್ನಾಟಕ ಸರ್ಕಾರ, ಬೆಂಗಳೂರು. ಮಾನ್ಯರೇ, ನಮ್ಮ ದೀಪ ಅಗರಬತ್ತಿ ಕಾರ್ಖಾನೆ ಪ್ರಾರಂಭವಾಗಿ 15 ವರ್ಷಗಳು ಕಳೆದಿದೆ. ಅಂದಿನಿಂದ ಇಂದಿನವರೆಗೂ ನಾವು ಸುಮಾರು 50 ಮಾದರಿಯ ಅಗರಬತ್ತಿಗಳನ್ನು ಉತ್ಪಾದನೆ ಮಾಡುತ್ತಿದ್ದು, ಅದರಲ್ಲಿನ ಶೇಕಡ 50 ಭಾಗ ಪಾಕಿಸ್ತಾನ, ಚೀನಾ ಮುಂತಾದ ದೇಶಗಳಿಗೆ ರಫ್ತು ಮಾಡುತ್ತಿದ್ದೇವೆ. ಕಳೆದ ವರ್ಷ ನಮ್ಮ ಕಾರ್ಖಾನೆಯು ಅತಿ ಹೆಚ್ಚು ಅಗರಬತ್ತಿಗಳನ್ನು ರಫ್ತು ಮಾಡಿದ್ದಕ್ಕಾಗಿ ಸರ್ಕಾರ ಚಿನ್ನದ ಪದಕವನ್ನು ಕೊಟ್ಟಿರುತ್ತದೆ. ನಮ್ಮ ಕಾರ್ಖಾನೆಯ ದುಡಿಯುವ ಬಂಡವಾಳ ಒಟ್ಟು ಕೋಟಿ ರೂಪಾಯಿಗಳಾಗಿದ್ದು, ಸುಮಾರು 200 ಜನ ಕೆಲಸಗಾರರು 2 ಪಾಳೆಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ. ನಮ್ಮ ಕಾರ್ಖಾನೆಯ ಅಗರಬತ್ತಿಗಳಿಗೆ ವಿದೇಶಗಳಿಂದ ಹೆಚ್ಚಿನ ಬೇಡಿಕೆ ಬರುತ್ತಿದೆ. ಆ ಬೇಡಿಕೆಗಳು ಸಕಾಲದಲ್ಲಿ ಪೂರೈಸಲು ನಮಗೆ ಸಾಧ್ಯವಾಗುತ್ತಿಲ್ಲ. ನಾವು ಮುಂದಿನ ತಿಂಗಳು 50 ಜನ ಕೆಲಸಗಾರರನ್ನು ನೇಮಿಸಿಕೊಂಡು ನಮ್ಮ ಗಿರಾಕಿಗಳಿಗೆ ಸಕಾಲದಲ್ಲಿ ಅಗರಬತ್ತಿಗಳನ್ನು ಸರಬರಾಜು ಮಾಡಲು ನಿರ್ಧರಿಸಿದ್ದೇವೆ. ಈಗ ನಮ್ಮ ಉತ್ಪಾದನೆಯನ್ನು ಹೆಚ್ಚು ಮಾಡಲು ನಿರ್ಧರಿಸಿರುವುದರಿಂದ ಮತ್ತು ಹೆಚ್ಚಿನ ಕೆಲಸಗಾರರನ್ನು ನೇಮಕ ಮಾಡಿಕೊಳ್ಳುತ್ತಿರುವುದರಿಂದ ನಮಗೆ ಈಗ ಇರುವ ಸ್ಥಳವು ಸಾಕಾಗುವುದಿಲ್ಲ. ಆದ ಕಾರಣ ಬೆಂಗಳೂರಿನ ಸಮೀಪ ಇರುವ ಯಾವುದಾದರೂ ಕೈಗಾರಿಕಾ ಪ್ರದೇಶಗಳಲ್ಲಿ 2 ಎಕರೆ ಜಮೀನನ್ನು ಮಂಜೂರು ಮಾಡಲು ಕರ್ನಾಟಕ ಕೈಗಾರಿಕಾ ಪ್ರದೇಶಗಳ ಅಭಿವೃದ್ಧಿ ಮಂಡಳಿಗೆ ಶಿಫಾರಸು ಮಾಡುವಂತೆ ಕೇಳಿಕೊಳ್ಳುತ್ತೇನೆ. ಈ ಅರ್ಜಿಯೊಂದಿಗೆ ಅಗರಬತ್ತಿಗಳನ್ನು ವಿದೇಶಕ್ಕೆ ರಫ್ತು ಮಾಡಲು ಭಾರತ ಸರ್ಕಾರದಿಂದ ಪಡೆದ ಪರವಾನಗಿಯನ್ನು ಲಗತ್ತಿಸಿದ್ದೇನೆ. ದಯವಿಟ್ಟು ನಮ್ಮ ಬೇಡಿಕೆಯನ್ನು ಈಡೇರಿಸಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿಗಳು ಶ್ರೀ ಮಂಜುನಾಥ. ಮಾಲೀಕರು ಮಂಜುನಾಥ
ಅಗರಬತ್ತಿ ಕಾರ್ಖಾನೆ, ಹಾಸನ.